ಒಳಗ ಕಲಾವಿದರ ಮಧ್ಯೆ ಬಂದ್ರ ಒಗ್ಗಟ್ಟು ಅನ್ನೋದು ಯಾವ ತರ ಒಗ್ಗಟ್ಟು ಬೇರೆ ಒಂದಿಷ್ಟು ಜನಕ್ಕೆ ಐತಿ ಇಲ್ಲ ಅಂತ ಹೇಳಕತ್ರ ಒಗ್ಗಟ್ಟು ಕಲಾವಿದ್ರ ಬಲ್ಲಿ ಅದ ಅದೇನಾಗ್ಬಿಡ್ತದ ತೀರಾ ಅವ್ರ ವಿಷಯಕ್ ಬಂದ್ರ ಒಗ್ಗಟ್ಟಿಲ್ಲ. ಈಗ ನನ್ನ ವಿಷಯ ನನ್ನ ಪರ್ಸನಲ್ ಯಾರೋ ಒಬ್ರು ತಗದಾರ ಅಂತಂದ್ರ ನನ್ನ ಜೊತೆ ನೀವ್ ಟಿಕೆಟ್ ಮಾತಾಡ್ತೀರ ನಿಮ್ಮ ನನಗ ಒಗ್ಗಟ್ಟೈತಿ ನನ್ನ ಬಾಂಧವ್ಯ ಚಲೋ ಐತಿ ಅನ್ನೋದು ನನ್ ಬಾಜು ಕಲಾವಿದ್ರು ಮಾತಾಡಲ್ಲ. ಈಗ ನೀವು ಜೊತೆ ಕುಂತೀವಿ, ನೀವು ನನ್ ಜೊತೆ ಒಡ್ನಾಡ್ ಜಾಸ್ತಿ ಇರ್ತೈತಿ, ನೀವು ಅವಾಗ ಅವತ್ತೆಲ್ಲೋ ಅಂತಂದ್ರೆ ಸಿಕ್ಕಿರ್ತೀರಿ, ನನ್ನ ಬಗ್ಗೆ ಅವ್ ಮಾತಾಡ್ಬೇಕಂತ ಇರ್ತೈತಿ, ನೀವ್ ಇದ್ದಿಗೋಸ್ಕರ ಮಾತಾಡಲ್ಲವ. ಅವ್ರಿಗೆ ಚಲೋ ಐತಿ ಬಿಡು ಮಾತಾಡೋದು ಬೇಡ ಅಂತೇಳಿ ನನಗನ ಆ ಒಗ್ಗಟ್ಟು ಅನ್ನೋದು ಕಲಾವಿದ್ರ ಬಲ್ಲಿ ಯಾವತ್ತಿಗೂ ಒಂದ್ ಟೈಮ್ ಇರ್ತೈತಿ, ಒಂದ್ ಟೈಮ್ ಎಲ್ಲಾ ಕಲಾವಿದ್ರು ಒಗ್ಗಟ್ಟೆ ಇದ್ದಂಗ ಇದೀವ್ರಿ, ಇಲ್ಲ ಅಂತೇನಲ್ಲ. ಇವ್ ಬರೋದೇ ಮನಸ್ತಾಪಗಳು ಬರುದು, ಒಂದ್ ಈ ಕಾರ್ಯಕ್ರಮ ಬಿಟ್ಟು ಇವ್ರಿಗೆ ಹೋದ್ಮೇಲೆ ಅದ್ ಮನಸ್ತಾಪ ಬರುದು. ಆಗ್ನೇ ಸರ್ ಏನ್ ಮಾಡ್ತಾನ್ರಿ, 10 ಮಂದಿ ಕೇಳ್ತಾನ, 10 ಮಂದಿ ಕೇಳ್ದ್ಮೇಲೆ ಅವ್ರ ಎಲ್ ರೇಟ್ ಕಂಫರ್ಟ್ ಆಗುತ್ತ ಅಲ್ಲಿ ಓಕೆ ಮಾಡ್ಕೊಂತ. ಬಟ್ ಇವ್ರಿಗೆ ಏನಂತ ತಿಳ್ಕೊಂತಾರ, ನಂದ್ ಕಾರ್ಯಕ್ರಮ ಇದು ಮಾಡ್ಕೊಂಡ್ ತಾನ್ ಇಟ್ಕೊಂಡ್ಬಿಟ್ಟಾನ, ಇವ್ರ ಭಾವನೆ ಅದ ಅಷ್ಟೇ. ಮತ್ ಅದನ್ ಬಿಟ್ರೆ ಎಲ್ಲಾ ಒಗ್ಗಟ್ಟೆ ಇದೀವ್ರಿ, ಸೇರ್ತಿವಿ, ಎಲ್ಲಾ ಕಲಾವಿದ್ರು ಸೇರ್ತಿವಿ, ಅದ್ರಾಗ ಏನ್ ಪ್ರಶ್ನೆನೆಲ್ಲ ಒಗ್ಗಟ್ಟೆ ಇದೀವ್ರಿ. ಆದ್ರೂ ನಮ್ಮ ಮೀಡಿಯಾ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಕೋ ಆಕ್ಟರ್ಸ್ ಗಳಿಗೆಲ್ಲ? ಕೋ ಆಕ್ಟರ್ಸ್ ಗಳು ಹೇಳೋದು ಒಂದೇ, ನಾ ಯಾವಾಗ್ಲೂ ಪ್ರತಿಯೊಂದು ಇಂಟರ್ವ್ಯೂದಾಗ ಹೇಳ್ಕೊಂಡ್ ಬಂದಿದ್ದ ಅದೇ, ಕಲಾವಿದನಾಗಿ ನೀವು ಬೆಳಿಬೇಕು, ನೀವು ಕಲಾವಿದನಾಗೆ ಗುರ್ತಿಸ್ಕೊಳ್ಬೇಕು ಅನ್ನೋದಿತ್ತು ಅಂತಂದ್ರ ಕಲೆಗಾಗೆ ನಿಮ್ ಜೀವನ ಶ್ರಮ ಇಡ್ಬೇಕು. ನೀವು ಕಲೆಗಾಗಿ 24/7 ನಿಮ್ಗೆ ಏನೋ ಬಂದೈತೆ ಅಂದ್ರು ಕಲೆಗಾಗಿ ನೀವು ಶ್ರಮ ಇಡಬೇಕು, ಅದಕ್ಕಾಗಿನೇ ಮೀಸಲಿಡಬೇಕು. ನಾ ಕಲಾವಿದನಾಗೆ ಬೆಳಿಬೇಕು, ಕಲಾವಿದನಾಗೇನೆ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ಬೇಕು ಅನ್ನೋರಿದ್ರೆ, ಇಲ್ಲ ನಾ ಪರಾಗಿದ್ದು ನಾ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕ್ರಿ ಅಂತ ನೀವೇನ್ ಮಾಡ್ಕೋರಿ ಸಿಕ್ಕಿ ಶಿವನಮ್ಮ, ಯಾವ ಟೈಮಿಗೆ ಏನ್ ಸಿಗುತ್ತೆ ಅದು ಶಿವನಮ್ಮ. ಬಟ್ ಕಲಾವಿದನಾಗೆ ಬೆಳಿಬೇಕು, ಕಲಾವಿದನಾಗೆ ನನಗ್ ಗುರ್ತಿಸ್ಬೇಕು ಅನ್ನೋರಿತ್ತು ಅಂದ್ರೆ ಕಲೆಗಾಗಿ ಸೀಮಿತ ಇಡ್ಬೇಕು, ಎಫರ್ಟ್ ಹಾಕ್ಬೇಕು. ಯಾಕಂದ್ರೆ ಈ ಕಲಾವಿದ್ರ ಜೀವನ ಹಂಗೈತಿ ಅಂದ್ರೆ ಮೊನ್ನೆ 1 ವರ್ಷದಿಂದ 5G ಇತ್ತು, ಈಗ 6G ಬಂತು, ಈ ಮುಂದೆ 6GB ಬರ್ತೈತಿ, ಹಿಂಗ ಅಪ್ಡೇಟ್ ಆಗ್ತಾ ಹೋಗ್ತೈತಿ. ಸೋಶಿಯಲ್ ಮೀಡಿಯಾ ಹಂಗ ಅಪ್ಡೇಟ್ ಆಗ್ತೈತಲ್ಲ, ಹಂಗ ಈ ಜನರೇಷನ್ ಅಪ್ಡೇಟ್ ಆಗ್ತಾ ಇರ್ತೈತಿ. ನಮ್ಮ ಕಾಮಿಡಿಯನ್ ಪ್ರಾಬ್ಲಮ್ ಅದ, ಹೆಂಗ್ ಜನಸಂಖ್ಯೆ ಅಪ್ಡೇಟ್ ಆಗ್ತಾ ಇತ್ತು ಹಂಗ ನಮ್ ಕಾಮಿಡಿ ಅಪ್ಡೇಟ್ ಆಗ್ತಿರ್ಬೇಕ್ರಿ. ನೀ 10 ವರ್ಷ ಮಾಡಿದ್ದನ ಈ ವರ್ಷ ಮಾಡ್ತಾನಂತ ಯಾರು ಕೇಳಂಗಿಲ್ಲ. ಅದೇ ಮ್ಯಾಟ್ರ್ ಇಟ್ಕೊಳ್ರಿ, 10 ವರ್ಷದ ಇದ್ದಿದ್ ಮ್ಯಾಟ್ರ್ ಇಟ್ಕೊಳ್ರಿ, ಪ್ರೆಸೆಂಟೇಶನ್ ಬೇರೆ ಇರ್ಲಿ, ಪ್ರೆಸೆಂಟ್ ಮಾಡೋದು ಬೇರೆ ಇರ್ಲಿ, ಮ್ಯಾಟ್ರ್ ಅದೇ ಇರ್ಲಿ, ಪ್ರೆಸೆಂಟೇಶನ್ ಬೇರೆ ಇರ್ಬೇಕು. ಅದು ಕಲಾವಿದ ಅಟ್ರಾಕ್ಷನ್ ಮೇನ್ ಆಡಿಯನ್ಸ್ಗೆ. ನಾ ಈಗ ಫಾರ್ ಎಕ್ಸಾಂಪಲ್ ವೇದಿಕೆ ಮೇಲೆ 3 ಜನ ಮಾಡಕ್ ಬರ್ತಿದ್ವಿ, ಈಗ 2 ವರ್ಷ ಮದುವೆ ಆದ್ಮೇಲೆ 2 ವರ್ಷ ಆಯ್ತು, ಅದು ಕಾನ್ಸೆಪ್ಟ್ ಮಾಡ್ತೀವಿ ಎಲ್ಲ ಯೂಟ್ಯೂಬ್ ಒಳಗೆ, ಅದು ಫುಲ್ ವೈರಲ್. ಎಲ್ಲಾರು ಹೋದ್ರೆ ಅದನ್ನ ಅಂತಿರ್ತಾರೆ, ಒಂದಿಷ್ಟು ಜನ ಅಂತಿರ್ತಾರೆ, ಎಲ್ಲೋದ್ರು ಅದನ್ನ ಮಾಡ್ತೀವಿ, ಎಲ್ಲೋದ್ರೆ ಪ್ರೆಸೆಂಟೇಶನ್ ನೋಡ್ರಿ ಅಂತಿನ ಪ್ರೆಸೆಂಟೇಶನ್ ನೋಡ್ರಿ. ಈ ವೇದಿಕೆ ಮೇಲೆ ಆ ವೇದಿಕೆ ಇರಂಗಿಲ್ಲ, ಆಡಿಯನ್ಸ್ ಮೇಲೆ ಹೋಗ್ಬಿಡ್ತೀವ್ರಿ ನಾವು. ಆಡಿಯನ್ಸ್ ಹೆಂಗ್ ಕೇಳತಾರಲ್ಲ ಹಂಗ, ಈಗ ಕುಂತ ಆಡಿಯನ್ಸ್ ಡಬಲ್ ಮೀನಿಂಗ್ ಕೇಳಾಕತ್ತಲ್ಲ, ಡಬಲ್ ಮೀನಿಂಗ್ ಹೋಗೋದು. ಈಗ ಅವ್ರಿಗೆ ಡಬಲ್ ಮೀನಿಂಗ್ ಇಷ್ಟ ಆಗಲ್ಲ, ಕೆಲವು ಜನ ಬರೀ ಹೆಣ್ಮಕ್ಳ ಕ್ಲಾಸ್ ಆಡಿಯನ್ಸ್ ಇರ್ತಾರ, ಅವ್ರಿಗೆ ಯಾವ ರೀತಿ ಕೊಡ್ಬೇಕ ಆ ರೀತಿ ಆತರ ಅಪ್ಡೇಟ್ ಮಾಡ್ಕೋಬೇಕ್ರಿ. ಕಲೆ ಸುಮ್ನೆ ಬರಂಗಿಲ್ಲ, ನಮ್ಮಲ್ಲಿ ಇರ್ತದ ಹೊರಗ್ ತರ್ಬೇಕಾಗ್ತೈತಿ ಯಾವ್ದೇ ಆಗ್ಲಿ. ಶಾರ್ಪ್ ಆಗಿ ಮೈಂಡ್ಲೆ ತಿಳ್ಕೊಬೇಕು ಅಂತ. ಈ ಡಬಲ್ ಮೀನಿಂಗ್ ಬಗ್ಗೆನೂ ಸುಮಾರು ಫೋನ್ಗಳು ಬರ್ತಾವ, ನಿಮ್ದೆಲ್ಲ ಸೋಶಿಯಲ್ ಮೀಡಿಯಾದಾಗ ನೋಡ್ತಾ ಇರ್ತೀವಿ. ಬಟ್ ನೀವು ಮೊಣಕಾಲ ಕೆಳಗ್ ಬಿಟ್ಟು ಮಾತಾಡಲ್ಲ. ಈಗಿನ ಜನರೇಷನ್ ಇದ್ದಿದ್ದು ಮೊಣಕಾಲ ಕೆಳಗ ಐತಿ. ಈಗ ನಾವ್ ಹಂಗೆ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ನನಗೆ ಇವತ್ತು ಕಾರ್ಯಕ್ರಮ ಅಕಸ್ಮಾತನ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮ ಹಂಚ್ಕೊಳಕತ್ತೀನಿ ಅಂದ್ರೆ ಆ ಆಡಿಯನ್ಸ್ ಏನ್ ಬೇಕನ್ನೋದು ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಾಡ ಕೇಳ್ಬೇಕಾದ್ರೆ ನೀವು ಕೇಳ್ತಿರ್ತೀರಿ, ನಿಮ್ಗೆ ಇಂಪ್ ಅನ್ಸುತ್ತೆ ಹಾಡ, ಆ ಹಾಡು ಮೊಣಕಾಲ ಕೆಳಗೈತೆ ಮೊಣಕಾಲ ಮೇಲೆ ಐತೆ ಕೇಳ್ಬೇಕಲ್ಲ, ಲಿರಿಕ್ಸ್ ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕಲ್ಲ. ಹಾಡ ಕೇಳ್ಬೇಕಾದ್ರೆ ನಿಮಗೆ ಈಜಿ ಅನಿಸ್ತೈತಿ, ಹಾಡ ಬಾಳ ಚಂದ ಬರುವ ಲಿರಿಕ್ಸ್ ಅಂತೇಳಿ, ಅದು ಮೊಣಕಾಲ ಕೆಳಗೈತೆ ಮೊಣಕಾಲ ಮೇಲೆ ಐತೆ. ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ವಸ್ತ್ರ ಸುತ್ತ ಹೊಡ್ದಂಗಿರುತ್ತೆ, ಹಾಡು ವಸ್ತ್ರ ಸುತ್ತ ಹೊಡ್ದಂಗಿರುತ್ತೆ, ಹೌದ್ರ? ಮಾತಾಡೋದು ಪ್ರೆಸೆಂಟೇಶನ್ ಏನಿರ್ತದ ನೇರವಾಗಿರ್ತದ. ಡಬಲ್ ಮೀನಿಂಗ್ ಅಂತ ನಿಮ್ಗೆ ಅನಿಶ ಅನಿಸ್ತೈತಿ, ಹಾಡು ಡಬಲ್ ಮೀನಿಂಗ್ ಐತಿ ನಿಮ್ಗೆ ಗೊತ್ತಿಲ್ಲ. ಜನ ಏನ್ ಕೇಳಾಕತ್ತಾರ ಅದನ್ನು ಕೊಡಾಕತ್ತದು. ನಾಳೆ ಒಂದ್ ಕಲ್ಚರಲ್ ಕೂಡ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಹಂಗೆ ಮಠಗಳ ಕಾರ್ಯಕ್ರಮಗಳು ಇರ್ತಾವ, ಒಂದಿಷ್ಟು ಸಂಸ್ಥಾನ ಮಠಗಳು, ವೇದಿಕೆ ಮಠಗಳು, ಒಂದಿಷ್ಟು ಪರಂಪರೆ ಮಠಗಳು ಇರ್ತಾವ. ಆ ಮಠಗಳಿಗೆ ನೀವು ರಾಜ್ಯ ಆಶನ ಮಾಡ್ಬೇಕು.
ಅಲ್ಲಿ ಇರ್ತಕ್ಕಂಥ ಭಕ್ತರು ಅಲ್ಲಿ ಬರ್ತಕ್ಕಂಥ ಆಡಿಯನ್ಸ್ಗೆ ನಾವು ರಾಜ್ಯ ಆಶನ ಕೊಡ್ಬೇಕು. ನೀ ಡಬಲ್ ಮೀನಿಂಗ್ ಮಾಡ್ತೀರ ರಾಜ್ಯನ ಕೆಳಗೆ ಇಳಿಸ್ತಾರ, ಹೋಗಲೇ ಕೆಳಗೆ ಹೋಗು ಅಂತೇಳಿ ನಾವ್ ಅಲ್ಲಿ ರಾಜ್ಯ ಆಶನ ಕೊಡ್ಬೇಕು. ಅದಕ್ಕೂ ರೆಡಿ ಇದೀವಿ ನಾವು, ಅದಕ್ಕೂ ರೆಡಿ ಇದೀವಿ, ಇಲ್ಲ ಅನ್ನಕತ್ತಿಲ್ಲ. ಜನ ಏನ್ ಕೇಳಕತ್ತಾರು, ಈ ಮಠದ ಕಾರ್ಯಕ್ರಮಗಳಿಗೆ ಮಣಕಾಲ ಕೆಳಗಿದ್ದ ಹಾಡವ್ರನ್ನ ಕರೆಸ್ರಿ ಅಂತಾರ ಅಂದ್ಮೇಲೆ ನಾ ಮಣಕಾಲ ಕೆಳಗೆ ಮಾತಾಡೋದು ಏನೈತಿ? ನಾ ಕೇಳಿದ್ ಇಷ್ಟೇ, ಅದ್ ಕಲೆ ಐತಿ, ಅಲ್ಲೇ ಸವಿರಿ, ಅಲ್ಲೇ ಬಿಡ್ರಿ, ಹೋಗ್ರಿ. ನೀವ್ ರಂಗ ಕಲಾವಿದ್ರಿಗೆ ಜೈ ಜೈ ಅಂತಿರ್ತಿಲ್ಲ. ಒಬ್ಬ ನೀವು ಮನುಷ್ಯಾಗಿ ಫಾರ್ ಎಕ್ಸಾಂಪಲ್ ನೀವು ಇಷ್ಟ ಆಗಿರಿ, ನಿನಗ್ ನಾವ್ ಜೈಕಾರ ಹಾಕ್ತಿವಿ, ಆ ಮನುಷ್ಯ ಎತ್ತರಿಂದ ಜೈಕಾರ ಹಾಕಿ ಸೋಳಕತ್ತಾನ ಅದನ್ನ ಅಬ್ಸರ್ವೇಷನ್ ಮಾಡಿಲ್ಲ. ಅದ್ರ ಹಿಂದಿನ ಕತೆ ಏನ? ಆಡಿಯನ್ಸಿಗೆ ನಾ ಜನರೇಷನ್ ಎಲ್ಲ ಕೇಳ್ತೈತಿ, ಜನರೇಷನ್ ಆಡಿಯನ್ಸ್ ಎಲ್ಲ ಕೇಳ್ತಾರ. ಆದ್ರೆ ಕೊಡೋದು ನಮ್ಮಲ್ಲಿ ಡಿಪೆಂಡ್. ಅವ್ರಿಗೆ ಏನ್ ಬೇಕು, ನಾವ್ ಏನ್ ಕೊಡ್ಬೇಕು ಎಲ್ಲಾ ಕೇಳ್ತಾರ. ನೀವು ಫಾರ್ ಎಕ್ಸಾಂಪಲ್ ಹಂಗ ಕೆಟ್ಟದ್ ಹೇಳ್ಬೇಕಂದ್ರ ಸ್ಟೇಜ್ ಮೇಲೆ ಮಕ್ಕಳ್ರಿ ಅಂತಾರ, ಮಕ್ಕಳಾಗ ಆಕೈತಿ ಆಕೈತೇನ್ರಿ? ಮತ್ತೆ ಜನ ಕೇಳಾಕತ್ತಾರ ಎಲ್ಲಾ ಕೊಡಕ್ ಆಗಲ್ಲ. ಅವ್ರಂತ ನಾವು ಕಲಾವಿದ್ರ ಬಲ್ಲಿ ಇರ್ತಕ್ಕಂಥ ಶಕ್ತಿ ಏನಪ್ಪಾ ಅಂದ್ರೆ ಅಟ್ರಾಕ್ಷನ್. ಜನಗಳನ್ನ ನಾವು ಸೆಳ್ಕೋಬೇಕು. ನಮ್ಮ ಕಲೆ ಮುಖಾಂತರ ಜನಗಳನ್ನ ನಾವು ಅಟ್ರಾಕ್ಷನ್ ಮಾಡ್ಕೊಂಡಿವ ಅಂದ್ರ ಜನ ನಮ್ಮಂತ ಬಂದೇ ಬರ್ತಾರ. ಜನಗಳ ನೀವು ಸೆಳ್ಕೊಲಾರ್ದ ಜನಗಳ ನಿಮ್ಮನ್ನ ಹೆಂಗ್ ಜನ ಸೆಳದಾರಲ್ಲ, ನೀವ ಜನಗಳಂತ ಹುಕ್ಕಿನಂತಂದ್ರ ಜನ ನಿಮ್ಮನ್ನ ನಿಮ್ಮಲ್ಲಿ ಎಲ್ಲಾ ಕೇಳ್ತಾರ, ಕೊಟ್ಟು ಬರಂಗಾರ. ಎರಡೂ ಅದಾವ. ಅದನ್ನ ನೋಡ್ಕೊಂಡ್ ಮಾತಾಡ್ಕೊಂಡು ನೋಡ್ಕೊಂಡು ಅದನ್ನ ಪ್ರೆಸೆಂಟೇಶನ್ ಮಾಡೋದು ಬೇರೆ ಇಂಪಾರ್ಟೆಂಟ್ ಆಗಿದೆ. ನಾವ್ ಹಿಂಗಾಗಿ ಯಾವ್ದೋ ವೇದಿಕೆ ಹೋದ್ರು ಫಾರ್ ಎಕ್ಸಾಂಪಲ್ ಹಂಗ ಹೇಳ್ಬೇಕು ಅಂದ್ರೆ ಈ ಜನರೇಷನ್ ಎಲ್ಲ ಡಬಲ್ ಮೀನಿಂಗ್ ನಡೆದೈತಿ. ಡಬಲ್ ಮೀನಿಂಗ್ ಅಂದ್ರೆ ಮಣಕಾಲ ಕಡೆ ಸಾಹಿತ್ಯಗಳು ಅದಾವ. ಅದೇ ಸಾಹಿತ್ಯನ ಅಲ್ಲಿ ಹಾಡೋರ್ ಬಂದಾರ ಅಂದಾಗ ನಾವ್ ಅದನ್ನ ಮಾತಾಡ್ಬೇಕಲ್ಲಿ. ಇಲ್ಲ ನಾವು ರಾಜ್ಯ ಆಶೆ ಮಾಡಕ್ ಹೋದ್ರೆ ನನಗೆ ಕೆಳಗೆ ಇಳಿಸ್ತಾರ, ಏನೇಳೆ ಜನಪದ ಆಡಸ್ ಅಂತಾರ. ನಮ್ ಮುಂದೆ ನಮ್ದೆ ಮನಿ ಪ್ರಶ್ನೆ ಅಲ್ರಿ, ನಂದ್ 14 ವರ್ಷ ಸರ್ವಿಸ್. ಅವ್ರು ನಿನ್ನೆ ಬನ್ನಿ ಬಂದವ್ರು, ಅವ್ರ ಮುಂದ್ ನಾಯಕ ಆಸನ ಆಗ್ಲಿ, ಅವ್ರ ಮುಂದ ಅಪ್ಪ, ಅವ್ರ ಮಣಕಾಲ ಕೆಳಗೆ ಹಾಡ ಬರ್ದಾರ. ನಾ ಬಿಟ್ರೆ ಮಣಕಾಲ ಕೆಳಗಿಂದ ತೋರಿಸ್ನವ್ರಿಗೆ ಅಂತ ಮನುಷ್ಯ ತಲಿ ಕೆಟ್ರ ಅಂತ ಮನುಷ್ಯನ ಸುಮ್ ಬ್ಯಾಡ. ಮಾನ ಮರ್ಯಾದಿ, ನನಗೂ ತಾಯಿ ಅದಾಳ, ನನಗೂ ಅಕ್ಕ ಅದಾಳ, ನನಗೂ ಹೆಂಡತಿ ಅದಾಳ. ನಾನು ತಲಿ ತೆರೆದು ನಿಂತಂದ್ರೆ ಇವ್ರ ಅಪ್ಪಗಳು ನಾನು ಯಾಕೆ ಬ್ಯಾಡ ಅಂತ ಬಿಟ್ಟಿವಿ? ಸುಮ್ಮನೆ 2 ವರ್ಷ ನಡೀತಿದ್ದೆ ಜನರೇಷನ್. ಈ 5G ಬಂತ, ಈ ಇನ್ನೊಂದ್ 2 ವರ್ಷ ಬಿಟ್ರೆ ನಿಮ್ಗ 6GB ಬರತೈತೆ. ಹಂಗ ಇವರೆಲ್ಲ ಹೋಗ್ತಾರ ಅವಾಗ ನಡಿದವಾಗ ಯಾರ್ದು ಮತ್ ಇನ್ನೊಬ್ಬ ಹೊಸಬ ಬರತ್ತನ ನಡ್ಕೊಟ್ಟು ನಿಮ್ದ 2 ದಿವ್ಸ ನಡೀತಿತ್ತು, 2 ದಿವ್ಸ ನಡೆಸ್ರಿ, ನಮ್ದು 2 ದಿವ್ಸ ನಡೀತಿತ್ತು, 2 ದಿವ್ಸ ನಡೆಸ್ತೀವಿ ಅಷ್ಟೇ. ಯಾ ಮನಸ್ತಾಪ, ಯಾ ಟಾಕ್ ಮೀಟಿಂಗ್ ಮಾಡಿ ಈ ಕಲಾವಿದ್ರ ಬಗ್ಗೆ ಆ ಕಲಾವಿದ್ರ ಕರೆಸ್ಬೇಡ್ರಿ, ಈ ಕಲಾವಿದ್ರ ಕರೆಸ್ಬೇಡ್ರಿ, ಹಂಗ ಮಾಡು. ನಮ್ಗೆ ಎದಕ್ ಬೇಕಾಗಿತ್ತು? ನೀವ್ ಯಾರು ಬೇಕಾದ್ರೂ ಕರೆಸ್ಕೊರಿ. ನಮ್ದು ಇಟ್ಟು ಪೇಮೆಂಟ್ ಐತಿ, ನಮ್ದು ಇಟ್ಟು ಪ್ರೆಸೆಂಟೇಶನ್ ಐತಿ, ನಾ ಇಟ್ಟು ಮಾಡ್ತೀನಿ, ನನಗೆ ಇಟ್ಟು ಕೊಡ್ರಿ.